ಹೋಗಿ ಹೋಗಿ. ಈಗ ನಾವೇನ್ ಕೆಲಸ ಮಾಡ್ಬೇಕು ಹೇಳಿ? ನೋಡಿ ಅಲ್ಲಿದ್ದಾನಲ್ಲ, ಅವನ ಆತ್ಮನ ನನ್ಗೆ, ನನ್ನ ಆತ್ಮನ ಅವನ್ಗೆ ಬದಲಾಯಿಸ್ಬೇಕು. ನಾವ್ ಕೆಲಸ ಮಾಡ್ಬೇಕು. ಮಲ್ಕೊಳ್ಳಿ. ಕೆಲಸ ಮಾಡ್ಬೇಕಂತ ಮನೆ ಕರೆದ ಮನೆಗೋ ಮನೆಗೋ. ಪ್ರಭು ಶುರುವಾಗಿ. ಆತ್ಮ ಆತ್ಮ ಆವಾಹಯಾಮಿ. ಬೇಡ, ಡ್ಯಾನ್ಸ್ ಆಡ್ಬಿಡು. ಆವಾಹನೆ. ಆವು 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 ಓಹೋ, ಆತ್ಮ ಟ್ರಾನ್ಸ್ಫರ್ ಆಗೋಯ್ತು. ವರ್ಮ, ರಾಜರಾಜ ವರ್ಮ ಪುತ್ರ. ಅಪ್ಪಾಜಿ, ನಿಜವೇ? ನಿನ್ನ ತಾಯಿ ಹೆಸರೇನು ಪುತ್ರ? ಸರಸು. ಸರಸು? ಯಾವುದೋ ಕುಡ್ದು ಮತ್ತಲ್ಲಾದ ಅವಘಡ ಅನ್ಸತ್ತ. ಕ್ಷಮಿಸ್ಬಿಡು ಪುತ್ರ. ಪುತ್ರ. ಮಹಾಪ್ರಭು. ಅಪ್ಪಾಜಿ. ಪುತ್ರ. ಅಪ್ಪಾಜಿ, ನನಗೆ ಈಗ ಇವನು ಬರೀ ಸೇನಾಧಿಪತಿ ಅಲ್ಲ, ನನ್ನ ಮಗನಿದ್ದಂತೆ. ಮೊದಲು ಇವನ ಮದುವೆ ಮಾಡಿಸ್ತೇನೆ. ನಿನಗೋಸ್ಕರ ಒಂದು ರೂಪರಾಶಿಯನ್ನ ತಂದಿದ್ದೇನೆ. ಸಾಧುಸೋರು ಕಾದು ಕೂತಿರೋಂತ ಸುಂದರಿ ನಿನಗೋಸ್ಕರ ಕರೆತನಿ ಆ ರೂಪರಾಶಿಯನ್ನ. ಯೌವನ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಂಡಿಗೆ ಗೂಡಿನಲ್ಲಿ ಅಪ್ಪಾಜಿ. ನೋಡಿದೀಯಾ ಸುಂದರಿ ಅಲ್ಲ? ನೋಡಿಲ್ಲ. ನೋಡಿಕೋ ನೋಡಿಕೋ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಪುತ್ರ. ಅಪ್ಪಾಜಿ, ಈಕೆಯನ್ನ 7 ಸಮುದ್ರ ದಾಟಿ ಹೊತ್ತು ತಂದಿದ್ದೆ. ಇವಳ 7 ಸಮುದ್ರ ದಾಟಿಸ್ಕ ಬಂದ್ರ ನನ್ನಂತನಾಗಲೇ ಅಲ್ಲೇ ಒಳಬಿಟ್ಟು ಸಮುದ್ರಕ್ಕೆ ತಳ್ಬಿಡ್ದೆ. ಸೇನಾಧಿಪತಿ, ಹೇಗಿದೆ ರೂಪರಾಶಿ? ಅಯ್ಯೋ, ತುಂಬಾ ಚೆನ್ನಾಗಿದೆ. ಯಾವ್ದ ಕಸದ ರಾಶಿ ತಂದ್ಬಿಟ್ಟು ರೂಪರಾಶಿ ಅಂತ. ಸೇನಾಧಿಪತಿ, ಪ್ರಭು, ನಿನ್ನ ರೂಪರಾಶಿಯೊಂದಿಗೆ ಪರ್ಸನಲ್ ಆಗಿ ಮಾತಾಡ್ಕೋ. ನನ್ನ ಹೆಸರು ಕಟ್ರಿನಾ ಅಂತ. ನನ್ನ ಎಲ್ಲ ಪ್ರೀತಿಯಿಂದ ಕ್ಯಾಟ್ 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 ಅಂತ ಕರೀತಾರೆ. ನೀನು ಕ್ಯಾಟ 2 ವರ್ಷದಿಂದ ಪಾಲಿಸ್ ಆಗ್ದಿರೋ ಬೂಟ್ ಇದ್ದಂಗ ಕ್ಯಾಟ್ ಅಂತ ಹೋಗಲ್ಲ.
ಅಪ್ಪಾಜಿ ನೋಡಿದೀಯ ನಿನ್ನ ಸುಂದರಿಯನ್ನ? ಇಲ್ಲ. ನೋಡಿಕೋ ನೋಡಿಕೋ. ಪುತ್ರ, ಅಪ್ಪಾಜಿ ಇವಳೇ ನೀನು ಮದುವೆ ಆಗ್ತಿರೋ ಸುಂದರಿ. ಹೆಸರು ಕುರುಪಿ ಅಂತ. ಅಲ್ಲ ಇವನಿಗೆ ಮಕೊಂದ ಮೇಲೆ ಕಣ್ಣಿದ ಇಲ್ವಾ? ಇವಳನ್ನ ರೂಪಸಿ ಅಂತ ಅಂದ್ಬಿಟ್ಟು ಅವಳನ್ನ ಕುರುಪಿ ಅಂತ ಅವನೇ. ನಾನು ಅವಳನ್ನೇ ಮದುವೆ ಆಯ್ತೀನಿ. ಅಲ್ಲ 2 ವಾರ ಮನೆ ತಕ್ಕ ಬರ್ಲಿಲ್ಲ ಅಂತ ಆಸ್ಥಾನಕ್ಕೆ ಬಂದ್ಬಿಡದ ನೀನು. ನೀನು ಹೊಡೆಯೋದ್ರಲ್ಲಿ ತಪ್ಪಿಲ್ಲ. ಈಗ ನೀನ್ ಮನೆಗೋಗು ಮನೆಗೋಗು ಮನೆಗೋಗು. ಕುರುಪಿ ಏನದು ಸೇನಾಧಿಪತಿ ಜೊತೆ? ಅಯ್ಯೋ ಏನೂ ಇಲ್ಲ, ನನಗೂ ಅದೇನಂತ ಅರ್ಥ ಆಗ್ತಿಲ್ಲ. ಹೇಳು. ಯಾರೇ ನೀವು? ಅಯ್ಯೋ ನಾನೇ 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 ನಿನ್ನ ಪ್ರಿಯಕರ. ಪ್ರಿಯಕರನ? ಹಸ ಕರ ಮೇಸೋ ನಿದಂಗಿದ್ಯೋ ನೀ ಪ್ರಿಯಕರನ? ಯುವರಾಜನ ಹತ್ರ ಏನಾದ್ರೂ ಹೋಗೋದಿದ್ಯಾ? ಡೈಲಾಗ್ ಮರ್ತೋದ್ರ? ಅವನೂ ಕೂಡ ಮರೆತಿದ್ದಾನೆ. ಇವಳ್ದು ಡೈಲಾಗ್ ಅಪ್ಪಾಜಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಿ. ಯುವರಾಣಿ ಯುವರಾಣಿ ಏನಾಗಿದೆ ನಿಮ್ಗೆ? ನಮ್ಗೆ ಏನು ಆಗಿದೆ ಅಂತೆಲ್ಲಪ್ಪ. ಆಗಿದ್ದಾಯ್ತು. ಅವನೇನ್ ಮಾಡ್ದೇನಂತ ಕೇಳೋಗು. ಏನ್ ಮಾಡ್ಲಿ? ಇಲ್ಲಾದ್ರೆ ಇಲ್ಲೇ ನಿಲ್ಲುತ್ತೆ ಸ್ಕಿಟ್ಟು. ನಂದಲ್ಲ. ಯಾರ್ದು ಡೈಲಾಗ್ ಯಾರ್ದು? ಯುವರಾಣಿ ನೀನೇ ಹೇಳು. ಯಾರು ಸೇರ್ಸಿ ಹೇಳಿ. ನೀನ್ ಕೇಳ್ಕೊ ಹೋಗ್ಬೇಕಲ್ವಪ್ಪ? ಯಾಕೆ ಕನ್ಫ್ಯೂಸ್ ಆಗಿದ್ದೀರಿ? ಅದು ಅದೇನೆ ಅವ್ರು ಹೇಳ್ಬೇಕಾಯ್ತು, ಹೇಳಲಿಲ್ಲ. ನಾರಾಯಣಿ ನಾ ಮಾತಾಡ್ತೀನಿ ರೀ. ಫುಲ್ಲು ಕಲ್ಪಿಜ ಆಗ್ತಾ ಇದೆಯಲ್ಲೋ, ಕಲ್ಪಿಜ ಆಗ್ತಾ ಇದೆ. ನನ್ನ ಆತ್ಮನ ನಿನ್ಗೆ, ನಿನ್ನ ಆತ್ಮನ ನನ್ಗೆ ಬದಲಾಯಿಸಿದರೆ. ಸೇನಾಧಿಪತಿ ಅದು ಗೊತ್ತು. ಆದ್ರೆ ಅವಾಗ್ಲೇ ಒಂದು ಸ್ಟೋರಿ ಹೇಳಿದೆ ಗೊತ್ತಲ್ಲ, ಇವೆಂಟ್ ಟುಗೆದರ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ. ಅವಳೆ ಕಣ ಇವಳು. ನಮ್ಮಪ್ಪ ನಿನಗ್ ಮದುವೆ ಮಾಡಕ್ ತಂದ್ಬಿಟ್ಟವ್ನೆ. ಮೊದ್ಲು ಆತ್ಮ ಚೇಂಜ್ ಮಾಡ್ಸ್ಕೊಂಡು ಬರಕಿಲ್ಲ. ಯಾಕೆ ಬರಕ್ಕಿಲ್ಲ? ನಾನು ಈ 7 ಸಮುದ್ರ ದಾಟ್ಕೊಂಡ್ ಬಂದವಳನ್ನ ಮದುವೆ ಆಗನ. ನಾನು ಅಲ್ಲೇ ಹೇಳಿ ಹೊರಬಿಟ್ಟು ಸಮುದ್ರ ತಳ್ಳುವೆ ಅಂತ. ನಾನು ಆ ಕುರುಪಿನೇ ಮದುವೆ ಆಗೋದು. ಇಲ್ಲ, ಬರಕಿಲ್ಲ ನಾನು. ಪುತ್ರ, ಅಪ್ಪಾಜಿ ಬಾ ಇಲ್ಲಿ. ಏನಂತೆ? ನಾನು ಯುವರಾಜ ಅಂತನು ಕಾಣ್ದೆ ಒಳಗ್ ಕರ್ಕ ಬೈತವನೆ. ಯಾಕಂತೆ? ಅದೇ ಮಾಮೂಲಿ. ಪುತ್ರ, ಅಪ್ಪಾಜಿ ಎಷ್ಟು ವರ್ಷದಿಂದ ನಡೀತಾ ಇದೆ ಇದೆಲ್ಲ? ಅವನು ಸೇನಾಧಿಪತಿ ಆದತ್ತವಿಂದ ಅಪ್ಪಾಜಿ. ಇದನ್ನೆಲ್ಲ ಬಾಯಿ ಬಿಟ್ಟು ಹೇಳೋದಲ್ವಾ ಪುತ್ರ? ಬಾಯಿ ಬಿಟ್ರು ಸಾಕು, ಒಳಕ್ಕೆ ಕೈ ಹಾಕ್ಬಿಟ್ಟು ಮುಚ್ಬಿಡ್ತಾರೆ ಅಪ್ಪಾಜಿ. ಹೆಣ್ಣು ಗಂಡಿಗೂ ವ್ಯತ್ಯಾಸ ಆಗೋತಿಲ್ವ ನನಗೆ? ಇನ್ಮೇಲೆ ನಿನಗಂತ ಒಂದು ಸುಂದರಿ ಕೊಟ್ಟಿದ್ದೇನೆ, ಅವಳನ್ನೇ ಮದ್ವೆ ಆಗ್ಬೇಕು. ಇಲ್ಲಿ ನನ್ನ ಮಾತೆ ಶಾಸನ. ಪುತ್ರ, ಯುವರಾಜ ಪುತ್ರ, ಅಪ್ಪಾಜಿ ಆಗಿದ್ದಾಯ್ತು. ಶುಭ ಕಾರ್ಯ ನಡೆಯಲಿ. ಸರಿ ಅಪ್ಪಾಜಿ. ಪುತ್ರ, ಅಪ್ಪಾಜಿ ತಗೊಳ್ಳಿ. ಕೊಡಿ ಅಪ್ಪಾಜಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಕಟ್ಟು ಕಟ್ಟು ಕಟ್ಟು. ಮದುವೆ ತಾನೇ ಆಗಿರೋದು, ಏನ್ ಫಸ್ಟ್ ನೈಟ್ ಆಗಿಲ್ವಲ್ಲ? ಸೇನಾಧಿಪತಿ, ಪ್ರಭು ಇನ್ನು 5 ನಿಮಿಷದ ನಂತರ ನಿಮಗೆ ಫಸ್ಟ್ ನೈಟ್ಗೆ ಶುಭಗಳಿಗೆ ಇದೆ ಅಂತೆ. ಅದಾದ ನಂತರ 3 ವರ್ಷ ಇಲ್ಲವಂತೆ. ಅದಕ್ಕೆ ಚೈಲ್ಡ್ಸ್ ವಸಂತ್ ನಿವಾರ್ ಸೀಟ್ ಬ್ಯಾಗ್. ಯುವರಾಜ, ಮಹಾರಾಣಿ ನಮಗೋಸ್ಕರ ಮುತ್ತಿನ ಪಲ್ಲಂಗ ರೆಡಿ ಇದೆ, ಹೋಗೋಣ? ನಡ್ರಿ 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 ನಡ್ರಿ. ಮಹಾರಾಜ, ಏನಲ್ಲಿ ನಿನಗೋಸ್ಕರ ಜಾಸ್ತಿ ಮೂತ್ರ ಹಿಡಿದೆ, ಬಂದ್ಬಿಡು. ಆ ಮುತ್ತಿನ ಪಲ್ಲಕ್ಕಿ ಕರ್ಕೊಯ್ತಾಳೆ. ಎಲ್ಲೋಯ್ತಾ ಇದ್ದಿಲ್ಲ, ನಿಂತ್ಕಲ. ಕೋಮಲ್ ಸರ್ ಕರೆಕ್ಟ್ ಅವ್ರು ನೋಡಲ್ಲ. ಏನ್ ಕರ್ತಾರಂತಿಲ್ಲ? ಬರಲ್ಲ, ಆಚೆ ಬರ, ಆಚೆ ಬರ. ಕಿತ್ತೋದ್ ನನ್ ಮಗ್ನೆ ನೋಡಿಲ್ಲ, ಒಳಕ್ ಹೋಗಂಗಿಲ್ಲ. ಯಾಕೆ? ಬೆಳಗ್ಗೆಗೆ ಮಂತ್ರವಾದಿ ಬರ್ತಾನೆ. ಮಂತ್ರವಾದಿ ಬರಲ್ಲ, ಯಾಕೆ? ಅವ್ನು ಸತ್ತೋದ. ಬಂದ್ರು. ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿ ಬರಕಾಯ್ತಿರ್ನಿಲ್ವಾ? ಇಲ್ಲ, ಅವ್ರು ಹೋಗೋದೇ ಅರ್ಧ ಗಂಟೆ ಆಯ್ತಾ ಇದಲ್ಲ. ನೋಡು, ಅಲ್ಲ ಕೆಡ್ಸ್ಕೊಬೇಡ. ಬೆಳಗ್ಗೆಗೆ ಆತ್ಮ ಚೇಂಜ್ ಮಾಡ್ಸ್ಬಿಡ, ಇಲ್ಲೇ ಕುಂತ್ಕೋ. ಮಂತ್ರವಾದಿ ಬರ್ತಾನೆ, ಮಂತ್ರವಾದಿ ಬರ್ತಾನೆ.
ಆ ಕಿತ್ತ ನನ್ ಮಗ ಕೈಗೆ ತಿಮ್ ಕೊಟ್ಬಿಟ್ಟು ಹೊಟ್ಟೋಗೋನೆಲ್ಲ. ಏಯ್ ಏಯ್ ಅವ್ನು ಯಾರಲ್ಲ ಬರ್ಲಾ ಆಚೆಗೆ ಬರ್ಲಾ. ಆಚೆಗ್ ಬರಕ್ ಆಯ್ಕಿಲ್ಲ, ಯಾಕೆ ಬರಕ್ ಆಯ್ಕಿಲ್ಲ? ಒಳಗೆ ಯಾರೋ ಬೀಗ ಹಾಕವ್ರೆ. ಒಳಗೆ ಯಾರೋ ಬೀಗ ಹಾಕ. ಏಯ್ ಒಳಗೆ ಯಾರಲ್ಲ ಬೀಗ ಹಾಕೋರು, ಆಚೆ ಬರಲ್ಲ ಬರಲ್ಲ. ಬರಿಕಿಲ್ಲ ಹಾ ಇವನು ಹಿಂಗ್ ಹೇಳಿದ್ರು ಬರಲ್ಲ. ಈಗ ನೋಡಿ ಮಗನೇ ಪುತ್ರ ಇದೇನ್ ನಮ್ಮ ಅಪ್ಪಾಜಿ ಗಂಟ್ಲು ಕಟ್ಕೊಬಿಟ್ಟದೆಲ್ಲ. ಗಂಟ್ಲೆ ಕಟ್ಕತ್ತೋ ಇನ್ನು ತಡ ಮಾಡಂಗಿಲ್ಲ. ನಿನ್ನ ಆತ್ಮ ನನಗೆ, ನನ್ನ ಆತ್ಮ ನಿನಗೆ ಹಾಕ್ಸ್ಕೊ. ಅಯ್ಯೋ ಗಾಯ ಅಪ್ಪಾಜಿ. ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ಯಾ? ಮಾಮೂಲಿ ಅಪ್ಪಾಜಿ. ನಿನಗೆ ಗಂಡು ಹೆಣ್ಣಿನ ವ್ಯತ್ಯಾಸ ಗೊತ್ತಿಲ್ವೇನೋ? ನನ್ನ ಪುತ್ರ ನನ್ನ ಕರಿತಾ ಇದೆಯಾ? ನಿನಗೆ ಅಂತ ಒಂದು ಸುಂದರಿ ಕೊಟ್ಟಿದ್ದೇನೆ ತಾನೆ. ಇನ್ನೊಂದು ಸಲ ನನ್ನ ಪುತ್ರನನ್ನ ಕರೆದ್ರೆ ಸಾಯಿಸ್ಬಿಡ್ತೇನೆ. ತೆಗಿರಿ ಬಾಗ್ಲು ತೆಗಿರಿ. ತಿಲಕ ಹಾಕಿ ನನ್ನ ಮಗನನ್ನು ಕರೆಯುವಂತ ಏನಿದೆಯೋ ಅವನಲ್ಲಿ?